ಹೌದು, ಭಾರತ ಬದಲಾಗಿಲ್ಲ. ಇಂಟೆಲಿಜೆನ್ಸ್ ಅನ್ನೋದು ಈ ಬಾರಿನೂ ಕೈ ಕೊಟ್ಟಿದೆ. ಆದರೂ ಅದನ್ನ ಒಪ್ಕೊಳ್ಳೋಕೆ ಸನ್ಮಾನ್ಯ ಗೃಹ ಸಚಿವರೇ ರೆಡಿ ಇಲ್ಲ. ಹೀಗಾದ್ರೆ ಉಗ್ರರ ಅಟ್ಟಹಾಸ ಇಲ್ಲಿಗೆ ಕೊನೆಯಾಗೋದೂ ಇಲ್ಲ. ಮುಂಬೈ ಸರಣಿ ಸ್ಫೋಟದ ತನಿಖೆ ಒಮ್ಮೊಮ್ಮೆ ಒಂದೊಂದು ದಿಕ್ಕಿನತ್ತ ಸಾಗುತ್ತಿದೆ. ಇದರ ಮಧ್ಯೆ ಪೊಲೀಸರಿಗೆ ಅಡ್ಡಿಯಾಗಿರೋದು ಮಳೆ. ಬುಧವಾರ ಬಾಂಬ್ ಸ್ಫೋಟಿಸಿದ ಕೆಲವೇ ನಿಮಿಷಗಳಲ್ಲಿ ಮುಂಬೈನಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಆ ಮಳೆಯಲ್ಲಿ ಕೆಲವು ಸಾಕ್ಷ್ಯಗಳು ಕೊಚ್ಚಿ ಹೋಗಿವೆ. ಈಗ ಪೊಲೀಸರು ಮಳೆಗೂ ಮುನ್ನ ಸಂಗ್ರಹಿಸಿರುವ ಸಾಕ್ಷ್ಯಗಳಲ್ಲೇ ತನಿಖೆ ನಡೆಸಬೇಕು. ಇನ್ನು ಇದರ ಮಧ್ಯೆ ದಾದರ್ನಲ್ಲಿ ಪೊಲೀಸರು ಇನ್ನೊಂದು ಎಡವಟ್ಟು ಮಾಡಿದ್ದಾರೆ. ಆ ಪ್ರದೇಶಕ್ಕೆ ಪೊಲೀಸರು ಬಂದಿದ್ದೇ ತಡವಾಗಿ. ಬಂದವರೇ ಜನರನ್ನ ಒಂದು ಮಾತು ಕೇಳದೆ ಸಾಕ್ಷ್ಯಗಳನ್ನು ಸಂಗ್ರಹಿಸದೆ ಸ್ಫೋಟ ಸಂಭವಿಸಿದ ಇಡೀ ಪ್ರದೇಶವನ್ನ ಕ್ಲೀನ್ ಮಾಡಿಬಿಟ್ರಂತೆ. ಪೊಲೀಸರು ಇದೊಂದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಅಂದುಕೊಂಡು ಈ ಎಡವಟ್ಟು ಮಾಡಿದ್ರು ಅಂತ ದಾದರ್ನ ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿದ್ದಾರೆ. ಇಂಥದ್ದೇ ಮಿಸ್ಟೇಕ್ ಅನ್ನ ಪುಣೆಯ ಜರ್ಮನ್ ಬೇಕರಿ ಬ್ಲಾಸ್ಟ್ ವೇಳೆ ಮಾಡಲಾಗಿತ್ತು. ಪೊಲೀಸರು ಇನ್ನೂ ಪಾಠ ಕಲಿತಿಲ್ಲ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಆದ್ರೆ ಮುಂಬೈ ಜನರ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಎನ್ನಲೇಬೇಕು. ಸರಣಿ ಸ್ಫೋಟ ಸಂಭವಿಸಿದ ಮಾರನೇ ದಿನ ಅವರೆಲ್ಲ ಎಂದಿನಂತೆ ಕೂಲ್ ಆಗಿ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿದ್ರು. ಅದು ಹೊಟ್ಟೆಪಾಡಿನ ಅನಿವಾರ್ಯತೆಯೂ ಹೌದು. ಈಗ ಮುಂಬೈನ 34 ಆಸ್ಪತ್ರೆಗಳು ಗಾಯಾಳುಗಳಿಂದ ತುಂಬಿ ಹೋಗಿವೆ. ಕೆಲವು ಗಾಯಾಳುಗಳು ಸಕಾಲಕ್ಕೆ ಚಿಕಿತ್ಸೆ ಸಿಕ್ಕದೆ, ಸಂಬಂಧಿಕರ ಮಾಹಿತಿ ಸಿಕ್ಕದೆ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಈಗ ಮುಂಬೈ ಭದ್ರತೆಯ ಉಸ್ತುವಾರಿಯಲ್ಲಿ ಎನ್ಎಸ್ಜಿ ಕೂಡ ಕೈಜೋಡಿಸಿದೆ. ಮುಂಬೈ ದಾಳಿ ವೇಳೆ ದೇಶವನ್ನ ಕಾಪಾಡಿದ್ದ ಕಮಾಂಡೋಗಳು ಈಗ ಮುಂಬೈ ಭದ್ರತೆಗಾಗಿ ಬಂದೂಕು ಹಿಡಿದು ನಿಂತಿದ್ದಾರೆ. ಕೇವಲ 15 ನಿಮಿಷಗಳ ಗ್ಯಾಪ್ನಲ್ಲಿ ಸಂಭವಿಸಿದ 3 ಸ್ಫೋಟಗಳು ಮುಂಬೈ ಜನರನ್ನ ಕಂಗೆಡಿಸಿವೆ. ಈ ಜನರಿಗೊಂದು ದಿಟ್ಟ ಸಂದೇಶ ಕೊಡೋದಕ್ಕಾಗಿ ಖುದ್ದು ಗೃಹ ಸಚಿವರೇ ಘಟನಾ ಸ್ಥಳಕ್ಕೆ ಬೆಳ್ಳಂಬೆಳಿಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡೋಂಟ್ ವರಿ, ನಾವಿದ್ದೇವೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಆದ್ರೆ ಭಯ ಹುಟ್ಟಿಸುತ್ತಿರುವ ವಿಷಯ ಇದಲ್ಲ. ಇದಕ್ಕೂ ಮುನ್ನ ಇಂಥ ಅದೆಷ್ಟೋ ಉಗ್ರರ ಅಟ್ಟಹಾಸಗಳನ್ನ ಭಾರತ ಕಂಡಿದೆ. ಸಾವಿರಾರು ಅಮೂಲ್ಯ ಜೀವಗಳನ್ನ ಬಲಿ ಕೊಟ್ಟಿದೆ. ಆದ್ರೆ ಉಗ್ರರ ರಕ್ತದಾಹ ಇಂಗಿಲ್ಲ. ಈಗ ನಡೆದಿರುವ ಈ ಸ್ಫೋಟ ಉಗ್ರರು ನಡೆಸಿದ ಪ್ರಯೋಗನ, ಇನ್ನೊಂದ್ಯಾವುದೋ ದೊಡ್ಡ ಸ್ಫೋಟಕ್ಕೆ ನಡೆದ ರಿಹರ್ಸಲ್ಲ? ಈ ಅನುಮಾನಗಳು ಜನರನ್ನ ಕಾಡುತ್ತಿವೆ. ಸದ್ಯಕ್ಕೆ ಬೆಂಗಳೂರು, ಕೋಲ್ಕತ್ತಾ, ದೆಹಲಿ, ಚೆನ್ನೈಗಳಲ್ಲಿ ಹೈ ಅಲರ್ಟ್ ಜಾರಿಯಲ್ಲಿದೆ. ಈ 92 ಸ್ಫೋಟಗಳನ್ನ ನೋಡಿದಾಗ ಮುಂಬೈ ನಗರವೇ ಏಕೆ ಉಗ್ರರ ಟಾರ್ಗೆಟ್ ಆಗುತ್ತೆ ಅನ್ನೋ ಪ್ರಶ್ನೆಯೂ ಏಳುತ್ತೆ. ಅದಕ್ಕೆ ಕೆಲವು ಕಾರಣಗಳೂ ಇವೆ. ಮುಂಬೈ ಕರಾಚಿಗೆ ಸಮೀಪದ ನಗರ. ಮುಂಬೈ ಪಾಕಿಸ್ತಾನದ ಕರಾಚಿಯಿಂದ ಕೇವಲ 800 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರ ಮಾರ್ಗದಲ್ಲಿ ಉಗ್ರರು ಮುಂಬೈ ತಲುಪುವುದು ಸುಲಭ. ಮುಂಬೈ ಅಂಡರ್ವರ್ಲ್ಡ್ ಹೆಡ್ ಕ್ವಾರ್ಟರ್ಸ್. ಇನ್ನು ಉಗ್ರರಿಗೆ ಮುಂಬೈನಲ್ಲಿ ಶಕ್ತಿ ಸಿಕ್ಕೋದು ಮುಂಬೈ ಅಂಡರ್ವರ್ಲ್ಡ್ನಿಂದ. ಅಲ್ಲಿ ದಾವೂದ್, ಛೋಟಾ ರಾಜನ್, ಛೋಟಾ ಶಕೀಲ್, ಟೈಗರ್ ಮೆಮನ್ ಮೊದಲಾದ ದೊಡ್ಡ ದೊಡ್ಡ ಡಾನ್ಗಳ ಭಯಾನಕ ನೆಟ್ವರ್ಕ್ ಇದೆ. ಈ ನೆಟ್ವರ್ಕ್ ಉಗ್ರರಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ರಹಸ್ಯ ವಿಷಯವೇನೂ ಅಲ್ಲ. ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ. ಮುಂಬೈನಲ್ಲಿ ಎಂತೆಂಥ ಆಯುಧಗಳು ಬೇಕು, ಎಲ್ಲವೂ ಸಿಕ್ಕುತ್ತವೆ. ಅಲ್ಲಿ ದೊರಕದ ಆಯುಧಗಳೇ ಇಲ್ಲ. ದುಡ್ಡು ಇಟ್ಕೊಂಡು, ನೆಟ್ವರ್ಕ್ ಕಾಂಟ್ಯಾಕ್ಟ್ ಇಟ್ಕೊಂಡು, ಒಂದು ಪಕ್ಕಾ ಪ್ಲಾನ್ ಇಟ್ಟುಕೊಂಡು ಬಂದ ಉಗ್ರನಿಗೆ ಆಯುಧಗಳು ಮುಂಬೈನಲ್ಲಿ ಸಿಕ್ಕುತ್ತವೆ. ಒನ್ಸ್ ಅಗೈನ್ ಇಲ್ಲಿ ಉಗ್ರರಿಗೆ ಮುಂಬೈನ ಅಂಡರ್ವರ್ಲ್ಡ್ ಕೋಆಪರೇಟ್ ಮಾಡುತ್ತೆ.
ಮುಂಬೈ ಕಮರ್ಷಿಯಲ್ ಕ್ಯಾಪಿಟಲ್. ಇದು ಉಗ್ರರು ಮುಂಬೈಯನ್ನೇ ದಾಳಿಗೆ ಆಯ್ಕೆ ಮಾಡಿಕೊಳ್ಳೋಕೆ ಇರೋ ಮೊದಲ ಕಾರಣ. ದೇಶದ ರಾಜಧಾನಿಯೇ ದೆಹಲಿಯೇ ಆದರೂ ದೇಶದ ದೊಡ್ಡ ದೊಡ್ಡ ಬಿಸ್ನೆಸ್ ಸೆಂಟರ್ ಇರುವುದು ಮುಂಬೈನಲ್ಲಿ. ಅದು ದೇಶದ ವ್ಯವಹಾರಗಳ ರಾಜಧಾನಿ. ಅಲ್ಲಿ ಸಣ್ಣದೊಂದು ಬಾಂಬ್ ಸ್ಫೋಟಿಸಿದ್ರೂ ಇಡೀ ದೇಶ ತಲ್ಲಣಗೊಳ್ಳುತ್ತೆ. ಭಯೋತ್ಪಾದಕರಿಗೆ ಬೇಕಾಗಿರುವುದು ಇದು, ಜನ ಭಯಗೊಳ್ಳುವುದು, ಆ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವುದು. ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಮುಂಬೈ ಸರಣಿ ಸ್ಫೋಟಕ್ಕೆ ಪ್ಲಾನ್ ಮಾಡಿದ ಉಗ್ರರು ದಕ್ಷಿಣ ದೆಹಲಿಯಲ್ಲಿ ಅಡಗಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ರಾ, ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಎನ್ಐಎ 3 ಟೀಮ್ಗಳು ಈಗ ಒಟ್ಟಿಗೆ ಉಗ್ರರ ಬೇಟೆಗಿಳಿದಿವೆ. ಅವರಿಗೆ ಯಶಸ್ಸು ಸಿಕ್ಕಲಿ. ಈ ಬಾರಿ ಇನ್ನೊಂದು ಬೆಳವಣಿಗೆ ಆಗಿದೆ. ಇದಕ್ಕೂ ಮುನ್ನ ಉಗ್ರರು ದಾಳಿ ಇಟ್ಟಾಗಲೆಲ್ಲ ರಾಜಕೀಯ ಪಕ್ಷಗಳೇ ಆಗಲಿ ಜನರೇ ಆಗಲಿ ಸರ್ಕಾರದ ಬೆನ್ನಿಗೆ ನಿಂತಿದ್ದರು. ದೇಶಕ್ಕೆ ಆಪತ್ತು ಬಂದಾಗ ಟೀಕಿಸುವುದು ಸರಿಯಲ್ಲ ಅನ್ನೋದು ಇದಕ್ಕೆ ಕಾರಣವಾಗಿತ್ತು. ಆದರೆ ಈಗ ಎಲ್ಲರ ತಾಳ್ಮೆಯೂ ನಶಿಸಿದೆ. ಅಡ್ವಾಣಿ ಕೂಡ ಮೌನ ಮುರಿದು ಕೇಂದ್ರವನ್ನ ತರಾಟೆಗೆ ತಗೊಂಡಿದ್ದಾರೆ. मैं कंडेम करता हूं कल की घटना को, लेकिन मैं उस कंडेमनेशन के साथ साथ गवर्नमेंट ऑफ इंडिया से अपील करता हूं that you should not be ambivalent, you should not be equivocal in your utterances about terrorism. You should be categoric, firm, और जिसको मैंने कहा ना, an attitude of zero tolerance. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕಿದೆ. ಮುಂಬೈ ದಾಳಿಯ ಉಗ್ರನನ್ನ ಗಲ್ಲಿಗೇರಿಸಿ ಶಿಕ್ಷಿಸಿದ್ರೆ ಅದು ಭಯೋತ್ಪಾದಕರಿಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಂತಾಗುತ್ತೆ. ಆತನಿಗೆ ಸರ್ಕಾರ ಖರ್ಚು ಮಾಡುತ್ತಿರುವ ಕೋಟಿ ಹಣ ಉಳಿಯುತ್ತೆ. ಇನ್ನು ಎಷ್ಟು ದಿನ ಬೇಕು ಆ ನರಹಂತಕನನ್ನ ಗಲ್ಲಿಗೇರಿಸೋಕೆ? ಸರ್ಕಾರ ಯಾಕೆ ಆಮೆಯಂತೆ ಹೆಜ್ಜೆ ಇಡ್ತಾ ಇದೆ? ಉತ್ತರಿಸಿ. ಆದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕಾದ ವಿಷಯ ಇನ್ನೊಂದಿದೆ. ದೇಶದಲ್ಲಿ ಅದೆಷ್ಟೇ ಭಯೋತ್ಪಾದಕ ಕೃತ್ಯಗಳು ನಡೆದರೂ ದೇಶದ ನಾಗರಿಕ ತಾಳ್ಮೆ ಕಳೆದುಕೊಂಡಿಲ್ಲ. ಅವರ ನಡುವಿನ ಬಾಂಧವ್ಯದ ಬಂಧ ಗಟ್ಟಿಯಾಗುತ್ತಲೇ ಇದೆ. ಭಯೋತ್ಪಾದಕರು ರಕ್ತದೋಕುಳಿ ಹರಿಸಿದಷ್ಟು ಭಾರತೀಯರು ಒಂದಾಗುತ್ತಿದ್ದಾರೆ. ಬಿ ಅಲರ್ಟ್ ಅಂತ ನಾವೇನೋ ಹೇಳ್ತಾ ಇದ್ದೀವಿ, ಆದರೆ ಸರ್ಕಾರ ಮತ್ತು ಇಂಟೆಲಿಜೆನ್ಸ್ ಅಲರ್ಟ್ ಆಗೋದು ಯಾವಾಗ? ಆ ಪ್ರಶ್ನೆಯನ್ನ ಇನ್ನೊಂದು ದಾಳಿ ಆದಾಗ ಕೂಡ ಕೇಳ್ತೀವೇನೋ? ಆ ಪ್ರಶ್ನೆ ಕೇಳೋಕೆ ಅವಕಾಶ ಕೊಡೋದು ಬೇಡ ಅನ್ನೋದು ಎಲ್ಲ ಭಾರತೀಯರ ರಿಕ್ವೆಸ್ಟ್. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.